ನಮಸ್ಕಾರ ವೀಕ್ಷಕರೇ, ದಿವ್ಯಾಂಗದವರ ಸಾಮರ್ಥ್ಯ ಸ್ವಾವಲಂಬನೆ ಜೀವನ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆನ್ನುರಿ ಅಪಘಾತಕ್ಕೆ ಒಳಗಾದವರು ಜೀವನ ಮಟ್ಟ ಸುಧಾರಿಸಿಕೊಂಡಿರ್ತಾರೆ. ನಾವು ಸಹ ಜೀವಿಸಬಲ್ಲೆವು ಎಂಬುದನ್ನು ತೋರಿಸಿಕೊಟ್ಟ ಗಫೂರ್ ಕತೆ ನೋಡೋಣ. ಗಫೂರ್ ಅವರು ಬೆನ್ನುರಿ ಅಪಘಾತಕ್ಕೆ ಒಳಗಾಗಿರುತ್ತಾರೆ. ಇವರು ತಮ್ಮ ಸ್ವಂತ ಹೊಲದಲ್ಲಿ ಗ್ರಾಮ ಪಂಚಾಯತಿ ವಸತಿ ಯೋಜನೆಯಲ್ಲಿ ಶೇಕಡ 5 ಅನುದಾನದಲ್ಲಿ ಸರ್ಕಾರದಿಂದ ಮನೆಯನ್ನು ಕಟ್ಟಿಸಿಕೊಂಡಿರುತ್ತಾರೆ. ತಮಗೆ ಅನುಕೂಲ ಆಗುವ ರೀತಿಯಲ್ಲಿ ಮನೆ ಮಾರ್ಪಡಿಸಿಕೊಂಡಿರುತ್ತಾರೆ. ದಿನನಿತ್ಯ ದೈನಂದಿನ ಚಟುವಟಿಕೆಗಳು ಸುಲಭವಾಗಿ ವೀಲ್ ಚೇರ್ ಸಹಾಯದಿಂದ ಶೌಚಾಲಯ ಮತ್ತು ಸ್ನಾನದ ಕೋಣೆಗೆ ದಿನಾಲು ಉಪಯೋಗಿಸಲಿಕ್ಕೆ ತನಗೆ ಅನುಕೂಲ ಆಗುವ ರೀತಿಯಲ್ಲಿ ಸೂಕ್ತವಾಗಿ ಮಾರ್ಪಡಿಸಿಕೊಂಡಿರುತ್ತಾರೆ. ನಂತರ ವೀಲ್ ಚೇರ್ನಿಂದ ತಾವೇ ಕಟ್ಟೆ ಮೇಲೆ ಕುಳಿತುಕೊಂಡು ಬೆನ್ನುರಿ ಅಪಘಾತಕ್ಕೆ ಒಳಪಟ್ಟ ನಂತರ ದೇಹದ ತೊಂದರೆ ಒಳಗಾದ ಭಾಗಗಳು, ಸ್ನಾಯುಗಳು ಮತ್ತು ಮಾಂಸಖಂಡಗಳು ಚಲಿಸದೆ ನಿಶಕ್ತಿಗೊಂಡಿದ್ದವು. ಇದನ್ನು ಬಲಪಡಿಸಲಿಕ್ಕೆ ವಿವಿಧ ರೀತಿಯ ಸಲಕರಣೆಗಳನ್ನು ಉಪಯೋಗಿಸಿಕೊಂಡು ಈಗ 5 kg ಡಂಬಲ್ಸ್ನಿಂದ ದಿನಾಲು ವ್ಯಾಯಾಮ ಮಾಡುವುದರಿಂದ ಸ್ನಾಯು ಮತ್ತು ಮಾಂಸಖಂಡಗಳು ಬಲವರ್ಧನೆಗೊಂಡಿರುತ್ತದೆ. ನಂತರ ಇನ್ನೂ ಹೆಚ್ಚಿನ ಬಲವರ್ಧನೆಗೊಳಿಸಲಿಕ್ಕೆ ಸ್ವತಃ ಅವರೇ 20 kg ಡಂಬಲ್ಸ್ ತಯಾರಿ ಮಾಡಿಕೊಂಡು ದಿನಾಲು ವ್ಯಾಯಾಮ ಮಾಡುತ್ತಾರೆ. ಈ ವ್ಯಾಯಾಮದಿಂದ 20 kg ಭಾರ ಎತ್ತಲು ಸಮರ್ಥರಾಗಿರುತ್ತಾರೆ. ಗ್ಯಾಸ್ ಕಟ್ಟೆಯನ್ನು ಸುಲಭವಾಗಿ ಅಡುಗೆ ಮಾಡಲು ಅನುಕೂಲ ಆಗುವ ರೀತಿಯಲ್ಲಿ ವೀಲ್ ಚೇರನ್ನು ಕಟ್ಟೆ ಒಳಗೆ ಹೋಗುವ ರೀತಿಯಲ್ಲಿ ಮಾಡಿಕೊಂಡಿರುತ್ತಾರೆ. ತಮ್ಮ ಕೈಗೆ ಎಟುಕುವ ರೀತಿಯಲ್ಲಿ ವಸ್ತುಗಳನ್ನು ಇಟ್ಟುಕೊಂಡಿದ್ದಾರೆ. ಅವರೇ ಸ್ವತಂತ್ರ ಜೀವನ ನಿರ್ವಹಣೆ ಮಾಡಲಿಕ್ಕೆ ಅಡುಗೆ ಮಾಡುವ ಕೌಶಲ್ಯವನ್ನು ಕಲಿತುಕೊಂಡು ತಮಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಅವರೇ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಕುರಿಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಈ ಕುರಿಗಳಿಗೆ ಸ್ವತಃ ಅವರೇ ಸರಿಯಾದ ಸಮಯಕ್ಕೆ ಮೇಯಿಸುವುದು, ನೀರು ಕುಡಿಸುವುದು, ಅವುಗಳಿಗೆ ತನ್ನ ಸ್ನೇಹಿತರಂತೆ ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದಾನೆ. ಮನೆಯೊಳಗೆ ಹೋಗುವುದಕ್ಕೆ ಬರುವುದಕ್ಕೆ ರ್ಯಾಂಪ್ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಬೆಡ್ಡಿನ ಮೇಲೆ ಹತ್ತಲಿಕ್ಕೆ ವೀಲ್ ಚೇರನ್ನು ಬೆಡ್ಡಿನ ಹತ್ತಿರ ನಿಲ್ಲಿಸಿ ವೀಲ್ ಚೇರ್ ಬ್ರೇಕನ್ನು ಹಾಕಿ ಬೆಡ್ಡಿನ ಮೇಲೆ ಹತ್ತಲಿಕ್ಕೆ ಕೈಗಳ ಸಹಾಯದಿಂದ ಬೆಡ್ಡಿನ ಮೇಲೆ ಕುಳಿತುಕೊಳ್ಳುತ್ತಾನೆ. 4 ತಿಂಗಳ ತರಬೇತಿಯಲ್ಲಿ ಒತ್ತುಗಾಯಗಳು ಆಗದಂತೆ ತಡೆಗಟ್ಟಲು ವೀಲ್ ಚೇರ್ನಿಂದ ಬೆಡ್ಡಿಗೆ, ಬೆಡ್ಡಿನಿಂದ ವೀಲ್ ಚೇರಿಗೆ ಯಾವ ರೀತಿ ಸ್ವತಃ ಅವರೇ ಇನ್ನೊಬ್ಬರ ಸಹಾಯವಿಲ್ಲದೆ ಬೆಡ್ಡಿನ ಮೇಲೆ ವರ್ಗಾವಣೆಗೊಂಡು ಮಲಗುವುದು, ಎದ್ದೇಳುವುದು, ವಿಶ್ರಾಂತಿ ಪಡೆದುಕೊಳ್ಳುವುದು, ಜೊತೆಗೆ ವೀಲ್ ಚೇರ್ ಅಲ್ಲದೆ ಕಾಲುಗಳ ಮೇಲೆ ಭಾರ ಹಾಕಿ ಸ್ವತಃ ತಾವೇ ವಾಕರ್ ಮೂಲಕ ಮನೆ ಹತ್ತಿರ ದಿನನಿತ್ಯ ಓಡಾಡಲು ಉಪಯೋಗಿಸುತ್ತಾರೆ. ಈ ವಾಕರ್ ಉಪಯೋಗ ಮಾಡುವುದರಿಂದ 2 ಕಾಲುಗಳ ಮೇಲೆ ಭಾರ ಹಾಕಿ ನಡೆಯುವುದರಿಂದ ಕಾಲುಗಳಲ್ಲಿ ಬಿಗಿ ಹಿಡಿತ ಕಡಿಮೆಗೊಳಿಸುವುದು ಸಾಧ್ಯವಾಗುತ್ತದೆ ಹಾಗೂ ಮಾಂಸಖಂಡಗಳನ್ನು ಬಲವರ್ಧನೆಗೊಳ್ಳುತ್ತದೆ. ವಿವಿಧ ರೀತಿಯಲ್ಲಿ ಯಾರ ಮೇಲೆ ಅವಲಂಬನೆ ಇಲ್ಲದೆ ಜೀವನ ನಿರ್ವಹಣೆ ಮಾಡುತ್ತಾರೆ. ವಿಶ್ವ ವಿಕಲಚೇತನರ ದಿನಾಚರಣೆಯಲ್ಲಿ ಬೇರೆ ಬೇರೆ ವಿಕಲಚೇತನರ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದುಕೊಂಡಿರುತ್ತಾರೆ. ನಾನು ಯಾರಿಗೆ ಕಡಿಮೆ ಇಲ್ಲ ಎಂದು ಆತ್ಮಸ್ಥೈರ್ಯ, ದೃಢವಾದ ನಂಬಿಕೆ ಬಂದಿದೆ. ಕಾರ್ಯಕ್ರಮ ಮುಗಿಸಿಕೊಂಡು ಹೋಗುವಾಗ ಸ್ನೇಹಿತ ಹನುಮಂತನ ಮನೆಗೆ ಭೇಟಿ ಮಾಡಲು ಹೋಗುತ್ತಾನೆ. ಹನುಮಂತ ಇದಾನೇನಮ್ಮ? ಏನ್ ಮಾಡ್ತಿದ್ದಾನ? ಅಯ್ಯೋ, ಹಂಗಂದ್ರೆ ಬರಕ್ ಆಗ್ತತೇನ? ಹಂಗ ನನಗೆ ಗೊತ್ತಿಲ್ಲಲ್ಲಮ್ಮ ಸ್ವಲ್ಪ. ಅಂದ್ರೆ ಏನಾನ ವಾಕರ್ ಏನಾನ ಐತೇನ್ರಿ? ಅಂದ್ರೆ ಸ್ವಲ್ಪ ತಂದು ಕೊಟ್ಟು ನಾನೇನು ಬರ್ತೀನಿ.
ಎಷ್ಟು ದಿವಸ ಆಯ್ತಮ್ಮ ಹನುಮಂತ ಬಿದ್ದು? 2-3 ತಿಂಗಳಾಯ್ತು ಬಿದ್ದು ಕೇಸಿ. 2-3 ತಿಂಗಳಾಯ್ತೇನು? ಎಲ್ಲೆಲ್ಲಿ ತೋರಿಸಿದ್ರು? ಬೆಂಗಳೂರು ತೋರಿಸಿ, ರಾಯಚೂರು ತೋರಿಸಿ, ಎಲ್ಲ ತೋರಿಸಿ. ಹಾಂ ಹಾಂ ಹಾಂ. ಮಣ್ಣಿನ ಗಡ್ಡೆ ಮೇಲೆ ಬಿದ್ದಾನ, ಈ ದುಡಿಯಮ್ಮಾಗ ಬಿದ್ದಾನ. ಏನು ನೋಡು ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕು? ದೊಡ್ಡದಾದ ಇದೆಲ್ಲ ಕೇಳಿದ್ರೆ ನಮ್ಗೆ ಸಂಕಟ ಆಗಿ ಬಿಟ್ಟಂಗೆ ಆಗ್ಯದ ಇವತ್ತು ನಾಳೆಗೆ ನಮ್ಗೆ. ಏನಾಯ್ತು ದುಡಿಯಂತ ಬಿದ್ದ ಮೇಲೆ ನಾವು ಏನು ತಿನ್ಬೇಕು, ಏನು ಉಣ್ಬೇಕು? ನಮ್ ದೊಡ್ಡದಾದಪ್ಪ 2 ಮಕ್ಕಳು ಅವಂದ್ರೆ 2 ಮಕ್ಕಳಿಗೆ ಸುಖ ಇಲ್ದಂಗ ಅದ. ದೇವರು ನಮ್ಗೆ ಇಷ್ಟು ಕಷ್ಟ ಕೊಟ್ಟಿದ್ದ. ಯಾವಲ್ಲ ಕಂಚಿಗೆ ಮಾಡ್ಬೇಕು ನಾನು ಕಷ್ಟ ಆಗ್ತದಮ್ಮ. ತೆಗೆದಕ್ಕೆ ಹೋದ್ರ ಅಂತಲ್ಲಿ ಮನೆಗೆ ಕಡೆಗೆ ಹಾಲು ಕಡೆಗೆ ಹಾಲು ಹೆಂಗ ಹೊಲ್ದಾಗ ಹೋಗಿ ತಾಸು ಹೊತ್ತು ಕುಂದ್ರಕ್ಕಾಗಲ್ಲ. ಏನು ಮಾತು ಮರಿ ಅಪ್ಪ. ನಾನು ಇದ್ರಂಗೆ ಬಿದ್ದಿದ್ದಮ್ಮ. ಅದು ಬೈಕ್ ಆಕ್ಸಿಡೆಂಟ್ ಆಗಿತ್ತು ನಂಗೆ. ಮೇಡಮ್ ಅವರು ಬಂದು ಇದ್ರಂಗ ಏನಾಗಿದೆ ಅಂತ ಕೇಳಿದ್ರು ನಂಗೆ. ಅರಕೆರೆ ಗ್ರಾಮದ ಗಫೂರ್ ಅವರು ಕೂಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸ್ತಿದ್ದರು. 2014ರಲ್ಲಿ ಬೈಕ್ ಅಪಘಾತದಿಂದ ಬೆನ್ನೂರಿಗೆ ಪೆಟ್ಟು ಬಿದ್ದು ಬೆನ್ನೂರಿ ಅಪಘಾತಕ್ಕೆ ಒಳಗಾಗಿರುತ್ತಾರೆ. ಇವರ ಮನೆ ಗುಡ್ಡದ ದಡಿಯಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಇರುತ್ತದೆ. ಸಮೂಹ ಸಿಬ್ಬಂದಿಯವರು ಚುಲ್ಕ ಒಲೆ ಪರಿಶೀಲನೆಗಾಗಿ ಮನೆ ಭೇಟಿ ಮಾಡುತ್ತಾ ಬಂದಿರುತ್ತಾರೆ. ನಾವಿದ್ದು ಬರ್ರಿ. ಇದು ಇಸ್ಮಾಯಿಲ್ ಸಾಬ್ ತಂದೆ ಮೊಹಮ್ಮದ್ ಸಾಬ್ ಗುಡ್ಡದ ಮನೆ ಅಂದ್ರೆ ಇದೇ ಮನೆ ಅಲ್ಲ? ಇದೆ ಮನೆ. ನೀವ್ ಯಾಕೆ ಹಿಂಗ್ ಮಾಡ್ಕೊಂಡಿರಿ? ಬೈಕ್ ಆಕ್ಸಿಡೆಂಟ್ ಆಗಿತ್ತು ಮೇಡಮ್. ಓ ಯಾವಾಗ? ಈಗ ಒಂದು 6 ತಿಂಗಳಾಗಿತ್ತು ಮೇಡಮ್. 6 ತಿಂಗಳಾಯ್ತು. ತೋರ್ಸಿರಿ ಎಲ್ಲಿ? ತೋರಿಸಿದ್ರು. ಏನ್ ಹೇಳಿದ್ರು ಡಾಕ್ಟ್ರು? ಏನಿಲ್ಲ ಮೇಡಮ್, ಆಯ್ತು ಎಲ್ಲ ಆಪರೇಷನ್ ಎಲ್ಲ ಮಾಡ್ಯಾರ, ಏನು ದೇವ್ರ ಬಾರ ಅಂತ ಹೇಳಿದ್ರು. ಹೌದಾ? ಇಲ್ಲಿ ನಮ್ಮ ಸಮೂಹದಾಗ ಒಂದು ಸಾಮರ್ಥ್ಯ ಅಂತ ಆಫೀಸ್ ಅದಪ್ಪ, ನಿಮ್ ಅಲ್ಲಿ ಗೊತ್ತಾ ನಿಮ್ಗೆ ಅದ ಆಫೀಸ್? ಕೊಟ್ರಿ ಮೇಡಮ್. ನಾನು ಬಾಬು ಮೇಸರ್ ಅಂತ ಇದಾರಲ್ಲಿ ಫೋನ್ ಹಚ್ತೀನಿ ಈಗ ಅವ್ರಿಗೆ. ಇದಕ್ಕೇನಾದ್ರು ನಮ್ಮ ಆಫೀಸಲ್ಲಿ ಒಂದು ಬೆನ್ನು ಉರಿ ಇದಾಗಿರೋರಿಗೆ, ಆಕ್ಸಿಡೆಂಟ್ ಆಗಿರೋರಿಗೆ ಒಂದು ತರಬೇತಿ ಸೆಂಟರ್ ಇದೆ ಇರ್ಕಲ್ಗಡದಲ್ಲಿ. ಅಲ್ಲಿ ಏನಾದ್ರು ನಿಮ್ಮನ್ನ ರೆಫರ್ ಮಾಡ್ತಾರ ಅಂತ ಕೇಳೋಣ. ಸರಿ, ಫೋನ್ ಹಚ್ತೀನಿ. ಹಲೋ ಸರ್. ಸರ್ ನಾನು ಸುವರ್ಣ ಸರ್. ನಮಸ್ತೆ ಸರ್. ಸರ್ ನಾನು ಇಲ್ಲಿ ಅರಕೆರೆ ಬಂದಿದ್ದೆ ರೀ, 3ನೇ ವಾರ್ಡಿಗೆ. ಇಲ್ಲೊಬ್ರು ಆಕ್ಸಿಡೆಂಟ್ ಆಗಿದೆ ಸರ್. 6 ತಿಂಗಳಾಯ್ತು ಆಕ್ಸಿಡೆಂಟ್ ಆಗಿ. ಎಲ್ಲ ತೋರ್ಸ್ಯಾರ ಸರ್. ಮಲ್ಕೊಂಡೆಲ್ಲ ಮಲ್ಕೊಂಡ್ಬಿಟ್ಟಾರ ಸರ್. ಅವ್ರು ಏನು ಇದಿಲ್ಲ ಸರ್. ನಿಮ್ ನಂಬರ್ ಕೊಟ್ಟಿರ್ತೀನಿ ಸರ್. ನಾನು ನನ್ನ ನಂಬರನ್ನು ಕೊಟ್ಟೋಗಿರ್ತೀನಿ. ಬಂದು ಚೆಕ್ ಮಾಡ್ರಿ ಸರ್. ಹಾ ಆಯ್ತು ಸರ್. 3ನೇ ವಾರ್ಡಿಗೆ ಬರ್ತದ್ರಿ ಅವ್ರ ಮನೆ. ಇಲ್ಲಿ ಮಸೀದಿ ಹತ್ರ ಐತಲ್ಲ, ಮಸೀದಿ ಹತ್ರ ಬಂದು ಕೇಳಿದ್ರೆ ಸರ್ ಯಾರಾದ್ರೂ ಹೇಳ್ತಾರೆ ಸರ್. ನಾನು ನಿಮ್ದು ಅಡ್ರೆಸ್ ಕೊಟ್ಟಿರ್ತೀನಿ ಸರ್. ನಿಮ್ ಮೊಬೈಲ್ ನಂಬರ್ ಕೊಟ್ಟೋಗಿರ್ತೀನಿ. ಅವರು ಇವತ್ತು ಸಾಯಂಕಾಲ ಇಲ್ಲಾಂದ್ರೆ ನಾಳೆ ಬರ್ತಾರ. ಇಲ್ಲ, ಆರಾಮಾಗ್ತದಾಗ ಏನ ಆಗಲ್ಲ. ಈ ತರ ತುಂಬಾ ಜನರಿಗೆ ಅವರು ನಮ್ಮ ಸಂಸ್ಥೆ ಸಾಮರ್ಥ್ಯ ಅನ್ನೋ ಸಂಸ್ಥೆ ತುಂಬಾ ಜನರಿಗೆ ಈ ತರ ಬೆನ್ನೂರಿ ಇದಾಗಿರೋರಿಗೆ, ಕೈ ಕಾಲಿದ ಅಂತವ್ರಿಗೆಲ್ಲ ತುಂಬಾನೇ ಹೆಲ್ಪ್ ಆ ಸಂಸ್ಥೆಯಲ್ಲಿ ಎಲ್ಲ ಮಾಹಿತಿ ಮಾರ್ಗದರ್ಶನ ಎಲ್ಲ ಕೊಡ್ತಾರ. ನಾನು ಅವ್ರಿಗೆ ಸರಿ ಫೋನ್ ನಂಬರ್ ಕೊಟ್ಟಿರ್ತೀನಿ. ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಅವ್ರಿಗೆ ಅವ್ರು ಏನ್ ಹೇಳ್ತಾರ ಕೇಳಿ ಇದು ಮಾಡಿ. ಸರಿಯಪ್ಪ, ನಾನು ಬರ್ತೀನಿ. ನಮಸ್ಕಾರ ಗಫೂರ್ ಅವರೇ. ನಮಸ್ತೆ. ಅದೇ ನಿನ್ನೆ ನನಗೆ ಇವರು ನಮ್ಮ ಸಮೂಹದಿಂದ ಸುವರ್ಣ ಅವರು ನಿಮ್ಮ ಒಲೆ ನೋಡಕ್ ಬಂದಾಗ ಸಾರ್ ಹಿಂಗ್ ಪೇಷಂಟ್ ಹಿಂಗಾಗಿದೆ, ಹಿಂಗ್ ಬಿದ್ದದ್ ಹಿಂಗಾಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾನಿವತ್ತು ನಿಮ್ ಮನೆಗೆ ನಿಮ್ ಗಫೂರ್ ಮಾಹಿತಿ ಬಂತು, ಹಂಗಾಗಿ ನಿಮ್ಮ ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಕೆಲವು ಮಾಹಿತಿ ಬೇಕಾಗಿದೆ, ತಾವ್ ಹೇಳ್ಬೋದಾ? ನಿಮ್ಮ ಹೆಸರು ಇಸ್ಮಾಯಿಲ್ ಸಾಬ್. ನಿಮ್ ಮಗನಾ? ಹಾ, ಇದನ್ನೇ ದೊಡ್ಡದ? ಇದೇನ್ ಮಾಡ್ತದ ಮೊದಲು? ಕೂಲಿ ಹೋಗ್ತಿದ್ದಾರೆ ಸರ್. ಕೂಲಿ ಹೊಡ್ತದ? ನಮ್ದು ಮನೆ ನೋಡ್ಕೊಂಡು ಹಂಗೆ ಕೂಲಿ ಹೋಗ್ತಿದ್ರು. ಏನಾಯ್ತು? ಅದು ಗಾಡಿ ಮೇಲೆ ಆಕ್ಸಿಡೆಂಟ್ ಆಯ್ತು. ಹೆಂಗಾಯ್ತು? ಎಂತ ಗಾಡಿ? ಅದು ಬುಲೆಟ್ ಗಾಡಿ, ಸೈಕಲ್ ಮೋಟರ್. ಆಕ್ಸಿಡೆಂಟ್ ಆಗಿ ಆಮೇಲೆ ಏನ್ ಮಾಡಿದ್ರಿ? ದವಾಖಾನೆ ಹೋಗಿದ್ರಿ ಸರ್. ರಾಯಚೂರು. ರಾಯಚೂರು ಯಾವ ಎಲ್ಲಿ ಅಂತ ಗೊತ್ತಾ? ರಾಯಚೂರು. ಎಲ್ಲಿ ಆಸ್ಪತ್ರೆ ಗೊತ್ತಾ? ಗೊತ್ತಾರೆ. ಸುರಕ್ಷಾ ಹರೀಶ್ ಮೂರ್ತಿ ಇದಾರಲ್ಲ. ಓ ರೈಟ್ ರೈಟ್. ಅಲ್ಲಿ ಎಷ್ಟು ದಿನ ಇದ್ರಿ? ಅಲ್ಲಿ 1 ತಿಂಗಳು ಇದ್ರಿ ಸರ್. 1 ತಿಂಗಳು ಇದ್ರಿ. ಎಷ್ಟು ಖರ್ಚಾಯ್ತು? ಆಗಿದ್ರೆ ಅದು 8 ಲಕ್ಷ ಹೋಗ್ಯಾರಿ. ಅಷ್ಟಾಯ್ತಾ? ಅಷ್ಟು ಹೆಂಗ್ ಮಾಡಿದ್ರಿ? ಮತ್ತೆ ಎಲ್ಲ ತರಬೇಕಲ್ಲ, ಬಡವ್ರು ಇರ್ತಾರೆ ಸರ್. ಹೆಂಗಾನ ಮಾಡಿ ಸಹಾಯ ಉಳಿಸ್ಬೇಕಲ್ರಿ ಅದು ಜೀವನ. ಅದ್ ಸಲ ಏನ್ ಮಾಡಿ. ಹೌದಾ? ಅಂದ್ರೆ ಏನು ಈ ಎಲ್ಲ ಕಾಲ್ ಮಾಡಿ ಎಲ್ಲ ಕಕ್ಕಸಿಗೆ ಹೋಗೋದು ಹೆಂಗೆ? ಹೆಂಗ ಮತ್ತೆ ನಾವೇ ಚಾಲು ಬರ್ಬೇಕ್ರಿ ಅದು ಮಾಡಿದ್ರೆ. ಎಲ್ಲ ಮಲಗದಲ್ಲೇ? ಮನೆಯಲ್ಲಿ. ಮಲಗದಲ್ಲೇ ಎಲ್ಲಿ ಉಳ್ಳಕ್ಕಾಗಲ್ಲ, ಹೊರಗಡೆ ಹೋಗಕ್ಕಾಗಲ್ಲ. ಯಾವುದಿಲ್ಲ, ನಾವೇ ಮಾಡ್ಬೇಕ್ರಿ. ಇಷ್ಟು ಬಿದ್ದಲ್ಲೇ ಬಿದ್ದ?
ದಿನನಿತ್ಯ ಹಂಗೆ ನೋಡ್ತಾ ಇದ್ದೆ ನೀವು? ಮತ್ತೇನ್ ಮಾಡ್ತೀವಿ ಸರ್, ನಿರ್ವಿಲ್ಲ ಅಲ್ಲ ಯಾವ್ದನ್ನು. 7 ತಿಂಗಳು 7 ತಿಂಗಳ ದಿನಕ್ಕಾಗಿ 6 ತಿಂಗಳು 7 ತಿಂಗಳು ಗಾಡಿ ಮೇಲೆ ಬಿದ್ದ. ಮತ್ತೆ ಏನ್ ಮಾಡ್ಬೇಕು ನೋಡ್ರಿ, ನಾವೇ ಚಲ್ಬೇಕು, ಮಾಡ್ಬೇಕು ಮಾಡ್ಬೇಕು ನಾಳೆ ಮಾಡ್ಬೇಕು, ನಾಳೆ ಇದು ಮಾಡ್ಬೇಕು ಮತ್ತೆ ಕಷ್ಟದಿಂದ ಮಾಡಿದ್ರೆ ಇಷ್ಟು ಬರ್ತದ ನಮ್ಗ. ದುಡಿಯೋ ಮನುಷ್ಯ ಹಿಂಗಾಗ್ಯಾನಂತ ದುಡಿಯೋ ಮನುಷ್ಯ ಹಿಂಗ ಆಗ್ಯದ ನಮ್ಗ. ಇನ್ನ ದುಡಿಯತಾನಂತೆ ಯಾರು ದುಡಿಬೇಕು ನಾವು? ನಮ್ ಕೈಲಿ ಆತದ ನಮ್ ಕೈಲಿ ಆಗಾಕಿಲ್ಲ ನಾವು. ಕಷ್ಟ ಆಗಿದೆ. ಇರ್ಲಿ ಮತ್ತೆ ಯಾಕಂದ್ರೆ ಯಾರ ಕೈಯಾಗ ಐತಿ ಮಾಡಿದ್ರಿ ಏನ್ ಮಾಡ್ಬೇಕು? ಇಲ್ಲ ಕಷ್ಟ ಬರುತ್ತೆ, ಕಲ್ಲಿಗಂತ ಬರಲ್ಲ. ಇರುವಾಗ ಜೀವನ ಮಾಡುವಾಗ ಎಲ್ಲಾ ರೀತಿಯ ನಾವು ಅನುಭವಿಸ್ಬೇಕು, ಒಳ್ಳೇದು ನೋಡ್ಬೇಕು, ಕೆಟ್ಟದ್ದು ನೋಡ್ಬೇಕು. ಕಷ್ಟ ಆಗ್ಯದಂತ ನಾವ್ ಅತ್ಗ ಅಂತ ಕುಂತ್ರೆ ಅದು ನಮ್ ಕಡಿಮೆ ಆಗತ್ತಾ? ಪರಿಹಾರ ನೋಡ್ಬೇಕು, ಏನ್ ಮಾಡ್ಬೇಕು ನೋಡ್ರಿ ನಮ್ ಕೈಲಿ ಆಗ್ತದ. ದುಡಿಯೋದ್ ಮಗ ಹಿಂಗ್ ಮಾಡ್ಯಾರ, ಹಿಂಗೆ ಬಿದ್ದದ ನಮ್ಗೆ ಬರತ್ತ, ನಮ್ಗೆ ಆಗ್ತಿಲ್ಲ. ಅಚ್ಚಮ್ಮ, ಒಂದ್ ಕೆಲಸ ಮಾಡೋಣಮ್ಮ. ಇಲ್ಲಿ ನಾವು ನಮ್ಮ ಸಮೂಹ ಸಾಮರ್ಥ್ಯದಲ್ಲಿ ಇಂಥವರಿಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ತಾಲೂಕಿನ ಇರ್ಕಲ್ಗಡ ಅಂತ ಹೊಸೂರು ಕ್ರಾಸಲ್ಲಿ ಒಂದು ಕ್ಯಾಂಪಸ್ ಇದೆ. ಇಂಥವ್ರಿಗೆ ಪೇಷಂಟ್ ನೋಡ್ಲಿಕ್ಕೆ ಅಂದ್ರೆ ಅಲ್ಲಿ ಬಂದು ಕನಿಷ್ಠ ಒಂದು 3 ತಿಂಗಳ ಇರ್ತೀರಾ? ಏನಮ್ಮ ಅಲ್ಲಿ? ಯಾಕಂದ್ರೆ ಇದಕ್ಕೆ ಡಾಕ್ಟ್ರಿ ನೋಡ್ಬೇಕಾಗಿದ್ದು ಎಲ್ಲ ನೋಡಿದಾರ. ಈಗ ಡಾಕ್ಟ್ರಿ ಕೆಲಸ ಮುಗೀತು, ಹೆಂಗೆ ಕೂಡ್ಬೇಕು, ಹೆಂಗ್ ಎದ್ದೇಳ್ಬೇಕು, ವೀಲ್ ಚೇರ್ಲಿಂದ ಬೆಡ್ಡಿಗೆ ಹೆಂಗ್ ಹೋಗ್ಬೇಕು, ಹೆಂಗ್ ಓಡಾಡ್ಬೇಕು, ಎಕ್ಸರ್ಸೈಸ್ ಹೆಂಗ್ ಮಾಡ್ಬೇಕು, ಎಕ್ಸರ್ಸೈಸ್ ಮೂಲಕ ವ್ಯಾಯಾಮಗಳು ಮಾಡೋದ್ರಿಂದ ಆತನ ಜೀವನ ಬದಲಾವಣೆ ಆಗುತ್ತೆ. ಇಲ್ಲಾಂದ್ರೆ ಹಿಂಗೆ ನೀವು ಮಲಗಿಸಿಬಿಟ್ರಿ ಮನೆಯಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಎಲ್ಲ ಒತ್ತು ಗಾಯಗಳಾಗಿದಾವ. ಆಗಿ ಗಾಯ ಆಗಿದಾವಲ್ಲ, ಆಗಿದಾವ. ಆ ಗಾಯ ಹಂಗೆ ಒತ್ತು ಗಾಯ ಜಾಸ್ತಿ ಗಾಯ ಆಗಿದ್ರೆ ರಸಿಗೆ ಆಗಿ ಎಲ್ಲ ಇನ್ಫೆಕ್ಷನ್ ಆಗಿ ಮತ್ತೆ ಅದ್ರ ಜೀವಕ್ಕೂ ಕೂಡ ಅಪಾಯ ಆಗೋ ಸಾಧ್ಯತೆ ಇರುತ್ತೆ. ನೀವು ಬಿಡಬಾರ್ದು. ಅಲ್ಲಿ ನೀವು ಬಂದ್ರೆ ನಾವ್ ಇಂಥ ದಿನ ಬರ್ಬೇಕಂತ ಹೇಳ್ತೀವಿ, ನೀವು ಅವ್ ಬರಕ್ ರೆಡಿ ಇದ್ದೀರಾ? ನೀವು ಬಂದ್ಬಿಟ್ರಿ ಅಂತಂದ್ರೆ ಅಲ್ಲಿ ಬಂದ್ 3 ತಿಂಗಳು ಇರ್ಬೇಕಾಗುತ್ತೆ, ಅದ ಕಲ್ಕೋಬೇಕಾಗುತ್ತೆ. ನೀವು ತಂದೆ ತಾಯಿ 1-2 ದಿನ ಬಂದ್ ಇದ್ಕೊಳ್ಳಿ, ಅಲ್ಲೆಲ್ಲ ನೋಡ್ಕೊಳ್ಳಿ ನಿಮ್ ಮಗನ್ ಹೆಂಗೈತಿ ಅನ್ನಂತ. ಅವಾಗ ಅಟ್ಲೀಸ್ಟ್ ಅವತ್ತಿಗೆ ಅನುಕೂಲ ಆಗುತ್ತಾ. ನೀವು ಬರಕ್ ತಯಾರಿದ್ದೀರಿ. ನೀವ್ ಇಲ್ಲೇ ಮಲಗಿದ್ರೆ ಕಷ್ಟ. ಇವೆಲ್ಲ ನೀವು ದಿನ ಬೆಡ್ ಎಲ್ಲ ಚೇಂಜ್ ಮಾಡ್ಬೇಕು, ಇಲ್ಲಿ ದಿನ ತುಳಿಬೇಕು, ಇಲ್ಲಾಂದ್ರೆ ಗಲೀಜಾಗಿ ವಾಶನಾಗಿ ಮತ್ತೆ ಆತ್ನ ಆರೋಗ್ಯ ಕೆಡುತ್ತೆ. ಯಾಕಂದ್ರೆ ಇದೇ ತರ ಬೇರೆ ಬೇರೆ ಜನರು ಕೂಡ ನಮ್ಮಲ್ಲಿ ಬದಲಾವಣೆ ಆಗಿದಾರ. ನಿಮ್ಗೆ ನೋಡಿದ್ರೆ ಅನಿಸ್ತದ. ಇದೇ ನೀವು ಅತ್ಗಂತ ಮಗನ ಮುಂದೆ ಅತ್ತ ಕೂತ್ರೆ ನೀವಾಳು ಅತ್ತಾಳು ಅಳದಂತ ಏನೈತೆ? ಏನು ಇಲ್ಲ. ನೀವು ಒಂದ್ಸಲ ಬರ್ರಿ, 1-2-3 ದಿನ ಅವ್ರ ಜೊತೆ ಇರ್ರಿ. ಆಮೇಲೆ ನಿಮ್ಗೆ ಒಪ್ಪಿಗೆ ಆದ್ರೆ ಬಿಟ್ಟು ವಾಪಸ್ ಬರ್ಬೋದು ನೀವು. ಅಲ್ಲಿ 4 ಜನ 4-5 ಜನ ಅವರು ಇದ್ದಾರ. ಅವ್ರ ಜೀವನ ಅವರೇ ಮಾಡ್ಕೊತಾರೆ, ಅವ್ರ ಕೆಲಸ ಅವರೇ ಮಾಡ್ಕೊತಾರೆ. ಮುಂದಾದ್ರೆ ಅವ್ರ ಕೆಲಸ ಅವರೇ ಮಾಡ್ಕೋ. ಎಷ್ಟು ದಿನ ಅಂತ ನೀವು ಮಾಡಕ್ಕಾಗತ್ತ? ಅವನಿಗೆ ಅವನೇ ಮಾಡ್ಕೊಳ್ಬೇಕಲ್ಲ, ಮುಂದಾದ್ರೂ ಅವನೇ ಮಾಡ್ಕೊಳ್ಬೇಕು. ಮತ್ತೆ ಇದು ಬೇರೆ ಬೇರೆ ಏನಾದ್ರು ತೊಂದ್ರೆ ಐತೇನೋ? ಶುಗರು, BP ಅವೇನಿಲ್ಲ, ಎಲ್ಲ ಆರೋಗ್ಯ. ಹಿಂದೆ ಸ್ವಲ್ಪ ಗಾಯ ಮಾತ್ರ ಇದೆ. ಹಂಗ ಬಿಟ್ರೆ ಬಹಳ ದೊಡ್ಡದಾಗುತ್ತ ಗಾಯವು. ಹಂಗ ಬಿಡಬಾರ್ದನ್ನ. ಯಾಕಂದ್ರೆ ನಾವೆಲ್ಲ ಆತಗೆ ನೋಡಿದ್ರೆ ಗಾಯ ಯಾಕಾಗಿಲ್ಲ, ಒಳಗಡೆ ಸ್ಪರ್ಶ ಜ್ಞಾನ ಇಲ್ಲ. ಹಿಂಗ್ ಮುಟ್ಟಿದ್ರೆ ಬಿಸಿ ಕಣ್ಣ ಅಂತ ಗೊತ್ತಾಗ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬೆನ್ನುಊರಿ ನರಕ್ ಕಟ್ಟಾಗ್ಯದ, ಹಂಗಾಗಿ ಅದು ಸಮಸ್ಯೆ ಆಗಿರುತ್ತೆ. ಆದಷ್ಟು ನೀವು ಬೇಗ ಇದೇ ವಾರದಲ್ಲಿ ಬಂದ್ರೆ ಅನುಕೂಲ ಆಗ್ತದೆ. ನಾನು ಬೆಳಗ್ಗೆ 8 ಗಂಟೆಗೆ ಬರ್ತೀನಮ್ಮ. ನೋಡಮ್ಮ, ನೀವು ಬರಕ್ಕೆ ಆಯ್ತಮ್ಮ. ನೀವು ಅಲ್ಲಿ ಬನ್ರಿ, ನೀವು ಗೊತ್ತಾಗುತ್ತೆ. ಆಯ್ತಾಯ್ತು, ನೀವು ಅಲ್ಲಿ ಬರ್ರಿ. ಚಿಕಿತ್ಸಾ ಕೇಂದ್ರದಲ್ಲಿ ನೋಂದಣಿ ಮಾಡಿಸಲಾಯಿತು. ನಂತರ ಬೆಡ್ಡಿಗೆ ವರ್ಗಾಯಿಸಿ ತರಬೇತಿ ಕೊಡುತ್ತಿರುವುದನ್ನು ನೋಡೋಣ. ಆಂಕಲ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಇದು. ಈ ಥರ ಸ್ಟ್ರೆಚಿಂಗ್ ಮಾಡೋದ್ರಿಂದ ಪಾದ, ಮೊಣಕಾಲು ಮತ್ತು ಎಪ್ಪು ಇವು 3 ಒಂದು ಭಾಗಗಳಿಗೆ ಸ್ವಲ್ಪ ಸ್ಟ್ರೆಚಿಂಗ್ ಅಂತಕ್ಕಂಥದ್ದು ಅವರಿಗೆ ಫಲ ಬರುತ್ತೆ. ಈ ಥರ ಒಂದು ರೇಂಜ್ ಆಫ್ ಮೋಷನ್ ಎಕ್ಸರ್ಸೈಸ್ ಮಾಡೋದ್ರಿಂದ ಇವರಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಯಾವುದೇ ಥರದ ಕಾಲುಗಳು ಟೈಟ್ನ ಬಿಗಿತನ ಮತ್ತು ನಡುಕ ಈ ಥರದ್ದು ಯಾವುದೂ ಕೂಡ ಇವರಿಗೆ ಬರಲ್ಲ. ಈ ಥರ ಮಾಡೋದ್ರಿಂದ ಏನಾಗ್ತವೆ, ಇವ್ರದ್ದು ಮೊಣಕಾಲೆಲ್ಲ ಏನಾಗಿಬಿಡ್ತವೆ, ಎಲ್ಲ ಫ್ಲೆಕ್ಷನ್
ಪ್ರತಿಯೊಂದು ಬಾಯಿ ಬಿಟ್ಟಿರ್ತವೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ್ಯಂಕಲ್ ಕೂಡ ಸ್ವಲ್ಪ 90 ಡಿಗ್ರಿಯಲ್ಲಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಈ ಥರ ಫ್ಯಾಶು ಮೂವ್ಮೆಂಟ್ ಮಾಡೋದ್ರಿಂದ ಇವ್ರಿಗೆ ಹಿಪ್ಪಲ್ಲಿ ಈ ತೊಡೆ ಭಾಗದಲ್ಲಿ ಟೈಟ್ನೆಸ್ ಕೂಡ ಬರಲ್ಲ. ಮತ್ತು ನಾವು ಈ ಥರ ಈ ಒಂದು ಆ್ಯಂಕಲ್ ಹಿಡ್ಕೊಂಡು ಅವ್ರಿಗೆ ಹಿಪ್ಪಲಿಂದ ಸ್ಟ್ರೆಂತ್ ಆಗುತ್ತೆ. ಇದು ಒಂದೇ ಟಾಪ್. ಈ ಥರ ಇವ್ರಿಗೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಏನಾಗಿಬಿಡುತ್ತೆ ಅಂದರೆ ನೆಕ್ಸ್ಟ್ ಇವ್ರಿಗೆ ಕ್ಯಾಲಿಪರ್ ಖಾಲಿ ಹಾಕಿರ್ತಕ್ಕಂಥ ಪಟ್ಟಿ ಬಂದಾಗ ಆ ಪಟ್ಟಿಗಳನ್ನು ಹಾಕ್ಯಂದು ಸ್ಟ್ಯಾಂಡಿಂಗ್ ನಿಂತಾಗ ಏನಾಗುತ್ತೆ ಅಂದರೆ ಈ ಥರ ಫ್ಯಾಶು ಮೂವ್ಮೆಂಟ್ ಮಾಡಿದಾಗ ಸ್ವಲ್ಪ ಅವ್ರಿಗೆ ಹೆಜ್ಜೆ ಕಿತ್ತಿಡ್ಲಿಕ್ಕೆ ಕೂಡ ಒಂದು ರೀತಿ ಅನುಕೂಲ ಆಗುತ್ತೆ. ಒಂದು 2 ಪಾಯಿಂಟ್ ಆಕ್ಟಿವಿಟಿ ಫಿಸಿಯೋಥೆರಪಿ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇವರಿಗೆ ನೀ ಫ್ಲೆಕ್ಷನ್ನು ಚೆನ್ನಾಗಾಗುತ್ತೆ. ಅಂದರೆ ಈಗ ತೊಡೆ ಭಾಗದಿಂದ ಟೈಟ್ನೆಸ್ ಬರಲ್ಲ. ಮತ್ತು ಇವರಿಗೆ ಈ ಒಂದು ಟ್ರಂಕ್ ಬ್ಯಾಲೆನ್ಸ್ ಕೂಡ ಗಟ್ಟಿ, ಸೊಂಟ ಭಾಗ ಎಲ್ಲ ಗಟ್ಟಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಗಫೂರ್ ಅವರು 4 ತಿಂಗಳ ತರಬೇತಿ ಪಡೆದುಕೊಂಡು ಮನೆಗೆ ಹೋಗುತ್ತಿರುವುದು. ಗೊತ್ತಾಗ್ತದೆ. ಅವಾಗ ಏನು ಇದ್ದಿದ್ದ ಜೀವನ ಇದ್ದಿದ್ದಲ್ಲಮ್ಮ ಈ ಥರ. ಈಗ ಅಲ್ಲಿ ಹೋದ್ಮೇಲೆ ಎಲ್ಲ ತರಬೇತಿ ಪಡ್ಕೊಂಡ್ಮೇಲೆ ಈಗ ಎಲ್ಲ ಈ ಥರ ಹಂಗೆ ಮುಟ್ಟಂಗೆ ಆಗ್ತದಮ್ಮ. ಇಲ್ಲಿ ತನ ಆಗ್ತದೆ. ಇದ್ದಿದ್ದ ಕೆಳಗ ಇನ್ನು ಆಗೋಲ್ದಮ್ಮ. ತಿಂಗಳು ಇರ್ಬೋದಪ್ಪ ಅಲ್ಲಿ ನೋಡಪ್ಪ 3 ತಿಂಗಳ ಲಾಸ್ಟ್ ಅಂದರೆ 4 ತಿಂಗಳ ಲಾಸ್ಟ್ ಅಲ್ಲಿ ತರಬೇಕು. ಚೆನ್ನಾಗಾಗ್ತದೆ, ಏನಾಗಿದಲ್ಲ ಚೆನ್ನಾಗಾಗ್ತದೆ. ನಾನು ನೋಡಿ ಎಲ್ಲ ಚೆನ್ನಾಗಿನಿ. ಈಗ ಬೇಸಿದ್ದೀನಿ ನಾನು ಈಗ ಅಡ್ಡಾಡಂಗೆ ನೋಡಿ ನಿಮ್ಮ ಮುಂದೆ ನಾನು ಅಡ್ಡಾಡಂಗೆ ಆಗಿನಿ. ಆಯ್ತು, ಆರಾಮ ಏನಪ್ಪ ಏನಾಗಲ್ಲ. ಹೋಗ್ಬರ್ತೀನಿ. ಗಫೂರ್ ಕತೆ ನೋಡಿದ್ರಲ್ಲ. ಈಗ ಬೆನ್ನೂರಿ ಅಪಘಾತ ವ್ಯಕ್ತಿಗಳ ಪುನಶ್ಚೇತನ ಕೇಂದ್ರದ ನಿರ್ದೇಶಕರು ಮಾತನಾಡುತ್ತಾರೆ. ನನ್ನ ಹೆಸರು ಹಂಪಣ್ಣ ಅಂತೇಳಿ ಸಾಮರ್ಥ್ಯ ಸಂಸ್ಥೆಯಲ್ಲಿ ನಿರ್ದೇಶಕನ ಕೆಲಸ ಮಾಡ್ತಾ ಇದ್ದೀನಿ. ಸಾಮರ್ಥ್ಯ ಸಂಸ್ಥೆ ಮುಖ್ಯವಾಗಿ ಈ ಸಮೂಹ ಪ್ರೇರಣೆಯಿಂದ ವಿಕಲಚೇತನರ ಅಭಿವೃದ್ಧಿಗೆ ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಸ್ವತಂತ್ರ ಸಂಸ್ಥೆಯಾಗಿ ರಚನೆಗೊಂಡಿದೆ. ವಿಶೇಷವಾಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ ನಾವು ಹೇಳೋದಾದರೆ 2013ರಲ್ಲಿ ನಾವು ಈ ಒಂದು ವಿಶೇಷವಾಗಿ ಬೇರೆ ಬೇರೆ ಕಾರಣಗಳಿಂದ ಈ ಸಮುದಾಯದಲ್ಲಿ ಈ ಒಂದು ಕಾಯಿಲೆ ಮತ್ತು ಅಂಗವಿಕಲತೆಯಿಂದ ಏನು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋಂಥ ವ್ಯಕ್ತಿಗಳು ಈ ಪುನಶ್ಚೇತನ ಸೇವೆಯಿಂದ ಹೆಚ್ಚಿನ ಮಟ್ಟದಲ್ಲಿ ಸಮನ್ವಯತೆ ಮತ್ತು ಮುಖ್ಯವಾಹಿನಿಯ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಒಂದು ಅಡ್ಡಿಗಳು ಇದ್ದುದರಿಂದ ಅವರಿಗೆ ವಿಶೇಷ ಒಂದು ಸೌಲಭ್ಯಗಳನ್ನು ತಲುಪಿಸಲಿಕ್ಕೆ ನಾವು ಮುಖ್ಯವಾಗಿ ಒಂದು ಶಾರ್ಟ್ ಸ್ಟೇ ಕ್ಯಾಂಪ್ ಅಂತ, ಸಾಮಾಜಿಕ ಪುನರ್ವಸತಿ ಕೇಂದ್ರ ಅಂತ, ಸೋಷಿಯಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಫಾರ್ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ. ಇದರದ ಮುಖ್ಯ ಈಗ ನಮಗೆ ಗೊತ್ತಿರೋ ಹಾಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಅನೇಕ ಕಾರಣಗಳಿಂದ ಅಂಗವಿಕಲತೆ, ಅಪಘಾತನೋ ಅಥವಾ ಕಾಯಿಲೆಯಿಂದನೋ ಮುಖ್ಯವಾಹಿನಿಯಲ್ಲಿ ಜೀವನವನ್ನು ಮಾಡಲಿಕ್ಕೆ ಅಸಾಧ್ಯವಾಗ್ತಕ್ಕಂತಹ ಪರಿಸ್ಥಿತಿಗೆ ಒಳಗಾಗಿ ಕುಟುಂಬದಲ್ಲಿ ಮನೆಯ ಮೂಲೆ ಒಳಗಡೆ ಇರೋಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಒಂದು ಸ್ವಾವಲಂಬನಿ ಜೀವನ ಇಲ್ಲದೇ ಇರೋಂಥ ವಾತಾವರಣ ಮತ್ತು ಮಾನಸಿಕವಾಗಿ ಭಾಳ ಕುಗ್ಗಿಬಿಟ್ಟಿರ್ತಾರೆ. ಯಾಕಂದರೆ ಜೀವನದಲ್ಲಿ ಅನೇಕ ಅವಲಂಬನೆಯ ಪರಿಸರ ಅವರಿಗೆ ಭಾಳ ಒತ್ತಡವನ್ನು ನಿರ್ಮಾಣ ಆಗಿರುತ್ತೆ. ಈ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಬಂದಾಗ ಏನಾಗುತ್ತೆ, ಮುಖ್ಯವಾಗಿ ಆ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಜೊತೆಗೆ ಆರೋಗ್ಯಯುತ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರೋಂಥ ಒಂದು ಎಲ್ಲ ಕೌಶಲ್ಯತೆಗಳನ್ನು ಕೊಡುವಂಥದ್ದು. ಈಗ ಮಾನಸಿಕವಾಗಿ ಧೈರ್ಯ ತುಂಬುವಂಥದ್ದು, ಆಪ್ತ ಸಮಾಲೋಚನೆ, ಮತ್ತು ಅವರಿಗೆ ಮುಕ್ತ ವಾತಾವರಣ, ಇಂಡಿಪೆಂಡೆಂಟಾಗಿ ಈಗ ಅವರಿಗೆ ದೈನಂದಿಕವಾಗಿ ಬೇಕಾಗಿರೋಂಥ ಎಲ್ಲ ಸೌಲಭ್ಯಗಳು, ಈ ಒಂದು ಅನುಭವಗಳನ್ನು ಹೊಂದಲಿಕ್ಕೆ ಈ ಒಂದು ಕೇಂದ್ರದಲ್ಲಿ ಸಾಧ್ಯವಾಗುತ್ತೆ. ಶೌಚಾಲಯ ಬಳಕೆ ಇರ್ಬೋದು, ಬಟ್ಟೆ ತೊಳೆಯೋದಿರ್ಬೋದು, ಓಡಾಟ, ಊಟ, ವಸತಿ, ಮನೋರಂಜನೆ ಇತ್ಯಾದಿಗಳಲ್ಲಿ ಅವರು ಸ್ವಾವಲಂಬಿತ ಜೀವನವನ್ನು ಅನುಭವವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ 2ನೇ ಹಂತದ ಸಮಸ್ಯೆಗಳನ್ನು ತಪ್ಪಿಸಲಿಕ್ಕೆ, ಆರೋಗ್ಯ ಜೀವನವನ್ನು ವೃದ್ಧಿ ಹೊಂದಲಿಕ್ಕೆ ಈ ವ್ಯಾಯಾಮ ಚಿಕಿತ್ಸೆಗಳು ಮತ್ತು ಸಾಧನ ಸಲಕರಣೆಗಳ ಬಳಕೆಯಿಂದ ಅವರು ತಮ್ಮ ಸ್ವಾವಲಂಬನೆ ಜೀವನ ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡ್ತೀವಿ. ಅವರಿಗೆ ಮುಖ್ಯವಾಗಿ ಈ ಒಂದು ಸಮಸ್ಯೆಗಳು ಮಾನಸಿಕ ಖಿನ್ನತೆಯಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ. ಈ ಬೌಲ್ ಆ್ಯಂಡ್ ಬ್ಲಾಡರ್ ಮುಖ್ಯ ಸಮಸ್ಯೆಯನ್ನು ನಿಯಂತ್ರಿಸ್ಕೊಳ್ಳಿಕ್ಕೆ, ಒತ್ತಡ ಗಾಯಗಳನ್ನು ನಿಯಂತ್ರಿಸ್ಕೊಳ್ಳಿಕ್ಕೆ ಮತ್ತು ಅನೇಕ ಮಾರ್ಗದರ್ಶನದಿಂದ ಅವರು ಧೈರ್ಯದಿಂದ ಜೀವನವನ್ನು ಹೊಂದಲಿಕ್ಕೆ ಬೇಕಾಗಿರುವಂಥ ವಾತಾವರಣವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. 2013ರಿಂದ ಈ ಒಂದು ಸಾಮಾಜಿಕ ಪುನರ್ವಸತಿ ಕೇಂದ್ರದಲ್ಲಿ 90ಕ್ಕೂ ಅಧಿಕ ತೀವ್ರತರ ಸ್ಪೈನಲ್ ಕಾರ್ಡ್ ಇಂಜುರಿ ವ್ಯಕ್ತಿಗಳಿಗೆ
ಟ್ರೈನಿಂಗ್ ಆದಮೇಲೆ ಅವ್ರ ಸಮುದಾಯದಲ್ಲಿ ರೋಲ್ ಮಾಡಲ್ಸ್ ಆಗಿ ಜೀವನ ಹೊಂದಲಿಕ್ಕೆ ಸಾಧ್ಯವಾಗಿದೆ. ತಮ್ಮ ಒಂದು ಆರೋಗ್ಯ ವೃದ್ಧಿ ಮಾಡಿಕೊಂಡು ಆರೋಗ್ಯವನ್ನು ಸುಧಾರಣೆ ಮಾಡಿಕೊಂಡು ಸ್ವಾವಲಂಬಿ ಜೀವನದ ಜೊತೆಗೆ ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ಕೊಡುಗೆ ಕೊಡಲಿಕ್ಕೆ ಅವರು ಕೂಡ ಸಾಧ್ಯವಾಗಿದೆ ಅಂತ APD ಸಂಸ್ಥೆಯ ಸಹಾಯಕ ನಿರ್ದೇಶಕರು ಮಾತನಾಡುತ್ತಾರೆ. ನಮಸ್ಕಾರ, ನನ್ನ ಹೆಸರು AL ಜನಾರ್ದನ, ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಬೆಂಗಳೂರು. ಬೆನ್ನುಹುರಿ ಅಪಘಾತದ ಕಾರ್ಯಕ್ರಮದಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ವಿಕಲಚೇತನರಲ್ಲಿ ಬೆನ್ನುಹುರಿ ಅಪಘಾತಕ್ಕೆ ಒಳಗಾದಂಥ ಸಂಖ್ಯೆ ಕರ್ನಾಟಕದಲ್ಲಿ ಒಂದು ಅಂದಾಜಿನ ಪ್ರಕಾರ 15,000 ಜನಕ್ಕೂ ಹೆಚ್ಚಿದ್ದಾರೆ. ಮುಖ್ಯವಾದಂಥ ಕಾರಣಗಳೆಂದರೆ ಹೆಚ್ಚುತ್ತಿರುವಂಥ ಅಪಘಾತಗಳು, ಕಟ್ಟಡ ಕಟ್ಟುವಾಗ, ಮರ ಹತ್ತುವಾಗ ಮೇಲಿಂದ ಬಿದ್ದು ಬೆನ್ನುಹುರಿ ಅಪಘಾತಕ್ಕೆ ಕಾರಣ ಆಗ್ತಾ ಇದ್ದಾರೆ. ಇದರ ಜೊತೆಗೆ ಸ್ಪೈನ್ TBಗೆ ಒಳಗಾಗಿ ಕೂಡ ಈಗ ಅಪಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಭಾರವಾದಂಥ ವಸ್ತುಗಳನ್ನು ಕೂಲಿ ಕಾರ್ಮಿಕರು ಹೊರುವಂಥ ಸಂದರ್ಭದಲ್ಲಿ ಕೂಡ ಬೆನ್ನುಹುರಿಗೆ ಆಘಾತವಾಗಿ ಬೆನ್ನುಹುರಿ ಅಪಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಈ ಅಪಘಾತಕ್ಕೆ ಒಳಗಾಗ್ತಾ ಇರೋಂಥ ಅತಿ ಹೆಚ್ಚು ಜನರು ಬಡತನದ ರೇಖೆಗೆ ಕೆಳಗಡೆ ಇರುವಂಥ ಜನ. ಯಾರೂ ಕೂಡ ಶ್ರೀಮಂತರಾಗಲಿ ಮಧ್ಯಮ ವರ್ಗದರಾಗಲಿ ಈ ಥರದ ಕೆಲಸಗಳನ್ನು ಮಾಡಲ್ಲ. ಬಡತನ ರೇಖೆಯಲ್ಲಿರುವಂಥ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಪೇಂಟಿಂಗ್ ಮಾಡುವಂಥರು, ರೈತರು ಈ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಬೆನ್ನುಹುರಿ ಅಪಘಾತಕ್ಕೆ ಒಳಗಾದಂಥ ಕಷ್ಟ ಅವರಿಗೆ ಚೆನ್ನಾಗಿ ಗೊತ್ತಿರೋದರಿಂದ ಅವರೇ ಮಾದರಿಯಾಗಿ ಸಮುದಾಯಕ್ಕೆ ಹೋಗಿ ವಿಕಲಚೇತನರನ್ನು ಗುರುತಿಸಿ ಕೇಂದ್ರಕ್ಕೆ ಬರಮಾಡಿಕೊಂಡು ಅವರಿಗೆ ಸಾಮಾಜಿಕ ಪುನಶ್ಚೇತನವನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಇನ್ನೊಂದು ಅತ್ಯುತ್ತಮ ನಿದರ್ಶನ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಬೆನ್ನುಹುರಿ ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿಗಳ ಒಂದು ಸಂಘಟನೆಯ ಕೂಡ ಸಾಮಾಜಿಕ ಪುನಶ್ಚೇತನವನ್ನು ನಡೆಸ್ತಾ ಇರುತ್ತೆ. ಹೀಗಾಗಿ ಕರ್ನಾಟಕದಲ್ಲಿ ಇಡೀ 7 ಕೋಟಿ ಜನಸಂಖ್ಯೆಗೆ ಇರುವಂಥ 3 ಕೇಂದ್ರಗಳು, ಒಂದು APD, ಒಂದು ಸಮೂಹ ಸಾಮರ್ಥ್ಯ ಮತ್ತು ಕರ್ನಾಟಕ ಬೆನ್ನುಹುರಿ ಅಪಘಾತದ ಅಂಗವಿಕಲರ ಸಂಘಗಳು 3 ಕೂಡಿ ಸುಮಾರು ಈವರೆಗೆ 6,000 ಜನ ಬೆನ್ನುಹುರಿ ಅಪಘಾತದ ಅಂಗವಿಕಲರಿಗೆ ಸಾಮಾಜಿಕ ಪುನಶ್ಚೇತನವನ್ನು ಒದಗಿಸ್ಕೊಡ್ತಾ ಇದೆ. ಆದರೆ ಅದರ ಅಗತ್ಯತೆ ಇರುವಂಥವರು ಸಾವಿರಾರು ಜನ ಇದ್ದಾರೆ. ನಾವೆಲ್ಲರೂ ಕೂಡಿ ಮಾಡಬೇಕಾದಂಥ ಕೆಲಸ ಇನ್ನೂ ಅಗಾಧವಾಗಿದೆ. ಬೆನ್ನುರಿ ಎಂದರೆ ಏನು? ಬೆನ್ನುರಿ ಎಂದರೆ ಬೆನ್ನುರಿಯು ಮನುಷ್ಯನ ದೇಹದ ಒಂದು ಪ್ರಮುಖ ಅಂಗವಾಗಿದೆ. ಇದು ಮೆದುಳಿನಿಂದ ಗುದದ್ವಾರದವರೆಗೆ 33 ಹುರಿ ಜೋಡಣೆಯೊಂದಿಗೆ ಬೆಸೆದಿದೆ. ಈ ಉರಿ ಮಧ್ಯಭಾಗದಲ್ಲಿ ಹಗ್ಗದ ರೀತಿಯಲ್ಲಿ ಜ್ಞಾನವಾಹಿನಿ, ಕ್ರಿಯವಾಹಿನಿ ಮತ್ತು ಸ್ವಇಚ್ಛೆ ನರಗಳು ದೇಹದ ಇತರ ಎಲ್ಲ ಭಾಗಗಳಿಗೆ ಹರಡಿವೆ. ಇವು ದೇಹದ ಎಲ್ಲ ಭಾಗದಿಂದ ಸಂದೇಶಗಳನ್ನು ತೆಗೆದುಕೊಂಡು ಮೆದುಳಿಗೆ ತಲುಪಿಸಿ ಪುನಃ ಮೆದುಳಿನಿಂದ ಸಂದೇಶಗಳನ್ನು ಕಳಿಸುವುದು ಅದನ್ನು ಕಾರ್ಯರೂಪಕ್ಕೆ ತರುವಂತೆ ಮಾಡುತ್ತದೆ. ಇಲ್ಲಿವರೆಗೂ ನೋಡಿದ್ರಲ್ಲ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ವಿಷಯದೊಂದಿಗೆ ಭೇಟಿಯಾಗೋಣ.